ಸಿನಿಮಾ ತುಂಬ ಚೆನ್ನಾಗಿದೆ. ಇವತ್ತಿನ ಸ್ಟಾರ್ ನಟಗಳ ಅಬ್ಬರವಿಲ್ಲದೆ, ಯಾವುದೇ ಮುಚ್ಚುಲಾಂಗಗಳಿಲ್ಲದೆ, ಯಾವುದೇ ಪಾನ್ ಇಂಡಿಯಾ ನಟರುಗಳಿಲ್ಲದೆ ಮೂಡಿರುವಂತಹ ಅದ್ಭುತವಾದ ಸಾಂಸಾರಿಕ ಸುಂದರ ಕೌಟುಂಬಿಕ ಚಿತ್ರ ಅಂತಂದರೆ ಸರ್ವಂತರ್ಯಾಮಿ ಅಂತ ಹೇಳಿದ್ರೆ ತಪ್ಪಾಗಲ್ದು. ಸರ್, ಮೂವಿ ಕತೆ ತುಂಬ ಚೆನ್ನಾಗಿದೆ. ಅಂದರೆ ಟೋಟಲ್ಲು ಪೈಸಾ ವಸೂಲು, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಂಪ್ಲೀಟ್ ಫ್ಯಾಮಿಲಿಯವರೆಲ್ಲ ಬಂದು ಕುಂತ್ಕೊಂಡು ಸಿನಿಮಾ ನೋಡ್ಬೋದು ಸರ್. ಸರ್, ಸಿನಿಮಾ ಸೂಪರ್ ಆಗಿತ್ತು ಸರ್. ಈ ಸಿನಿಮಾ ನೋಡಿದ್ಮೇಲೆ ಡಿಸೈಡ್ ಮಾಡಿದ್ದೀನಿ, ನಾಳೆಯಿಂದ ಫೋನ್ನ ಸ್ವಿಚ್ ಆಫ್ ಮಾಡಿಬಿಟ್ಟು ಒಂದು 4 ಪಾರಿವಾಳ ಇಟ್ಕೊಂಡು ಅದ್ರಲ್ಲಿ ಮೆಸೇಜ್ ಕಳ್ಸೋಣ ಅಂತಿದ್ದೀನಿ ಸರ್. ಬೇಸಿಕ್ ಸೆಟ್ಟಲ್ಲಿ ಮತ್ತು ಪಾರಿವಾಳ 4 ಇಟ್ಕೊಂಡು. ಆಟೋ ನಾಗರಾಜ್ ಅವರ ಅದ್ಭುತ ಅಭಿನಯ ತುಂಬ ಇಷ್ಟ ಆಯಿತು. ಆಮೇಲೆ ಸಾಂಗ್ಗಳು ತುಂಬ ಇಷ್ಟ ಆಯಿತು. ಇದು ಮೊಬೈಲ್ ಸರ್ವಂತರಮಿ ಅಂದರೆ ಮೊಬೈಲ್ ಯಾವ ರೀತಿ ಆವರಿಸ್ಕೊಂಡಿದೆ ಅನ್ನೋದೇ ಒಂದು ತೋರಿಸಿದ್ದಾರೆ. ತುಂಬ ಚಿಕ್ಕ ಮಕ್ಕಳಿಗೆ ಸಿಗ್ದಿರಾಗೆ ಒಂದು ಏಜ್ ಲಿಮಿಟ್ ಬಂದರೆ ಒಳ್ಳೆ. ತಂದೆ ತಾಯಿಗಳು ಮಕ್ಕಳುಗಳಿಗೆ ಇಂಥ ಸಿನಿಮಾ ನಾವು ತೋರಿಸಿ ಒಳ್ಳೆ ಮೆಸೇಜ್ ಇದೆ, ಮಕ್ಕಳುಗಳಿಗೆ ಕೊಡಬೇಕೋ ಬೇಡ ಅನ್ನೋದನ್ನು ತಂದೆಗಳು ತೀರ್ಮಾನ ಮಾಡ್ತಾರೆ. ಈ ಸಿನಿಮಾದಲ್ಲಿ ಆ ಥರ ಮೆಸೇಜ್ ಇದೆ, ತುಂಬ ಚೆನ್ನಾಗಿದೆ. ಮೊಬೈಲ್ನ ಬ್ಯಾನ್ ಮಾಡೋಕ್ಕಾಗಲ್ಲ, ಮಕ್ಕಳುಗಳು ಚೇಂಜ್ ಆಗಬೇಕು. 1 ದಿವಸ 2 ದಿವಸ ಅವರು ಬೇಜಾರಾಗ್ಬೋದು, ಮಕ್ಳಿಗೆ ಬೇಜಾರು ಮಾಡೋಕ್ಕೋಬೋದು ಸರ್. ನಮ್ಮ ಮೊಮ್ಮಕ್ಕಳೇ ಆಗಲಿ, ನಮಗೆ ಲಾಕ್ ಓಪನ್ ಮಾಡೋಕ್ಕೆ ಬರಲ್ಲ. ಇಷ್ಟು ಚಿಕ್ಕದ ಮಕ್ಕಳುಗಳು ಲಾಕ್ ಓಪನ್ ಮಾಡ್ತಾರೆ. ಪ್ರಸ್ತುತವಾಗಿ ಎಲ್ಲರೂ ನೋಡಬೇಕಾದ ಸಿನಿಮಾ. ಸ್ಟೋರಿ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಮೊಬೈಲ್ ಬಲ್ಬ್ಸ್ ಅಂದರೆ ಇದೊಂದು ಫ್ಯಾಮಿಲಿ ಎಲ್ಲರೂ ಸಮೇತ ಬಂದು ನೋಡಬೇಕು. ಸೂಪರ್ ಆಗಿದೆ ಫಿಲಮ್. ಎಲ್ಲ ಫ್ಯಾಮಿಲಿ ಸಮೇತ ನೋಡಿ, ಒಳ್ಳೆ ಸ್ಟೋರಿ. ಮಕ್ಕಳ ಜೊತೆ ಕರ್ಕೊಬಂದು ತೋರಿಸಿ ನೋಡಿ, ಚೆನ್ನಾಗಿದೆ ಫಿಲಮ್. ಮೊಬೈಲಿಂದ ಒಳ್ಳೇದೇನು ಕೆಟ್ಟದೇನು ಎರಡೂ ಗೊತ್ತಿದೆ ನಮಗೆ. ಯಾವ್ದನ್ನ ಎಕ್ಸೆಪ್ಟ್ ಮಾಡ್ಬೇಕು ಅದನ್ನ ಎಕ್ಸೆಪ್ಟ್ ಮಾಡೋಣ, ಯಾವ್ದು ಬಿಡಬೇಕು ಅದು ಬಿಡೋಣ. ಕಂಟೆಂಟ್ ಅಂತೂ ತುಂಬ ಚೆನ್ನಾಗಿದೆ ಮೂವಿದು. ಸಿನಿಮಾ ಸೂಪರ್ ಆಗಿದೆ ಬ್ರದರ್. ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಮ್ಮ ಆಟೋ ನಾಗರಾಜ್ ಮಾಡಿದರೆ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಮೊಬೈಲ್ಗಳನ್ನ ಏನಕ್ಕೆ ಯೂಸ್ ಮಾಡಬಾರ್ದು, ಚಿಕ್ಕ ಮಕ್ಕಳು ಅದನ್ನು ನೀಟಾಗಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಎಲ್ಲರೂ ಬಂದು ಒಳ್ಳೆ ಕಂಟೆಂಟ್ ಥಿಯೇಟರ್ ಸಿನಿಮಾ ನೋಡಿ. ಒಂದು ಮೊಬೈಲ್ ಎಳೆಯನ್ನು, ಮೊಬೈಲ್ನಿಂದ ಆಗುವಂಥ ದುಷ್ಪರಿಣಾಮಗಳನ್ನು ಚಿತ್ರಿಸುವುದರಲ್ಲಿ ನಿರ್ದೇಶಕರು ಸಕ್ಸಸ್ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅಂದರೆ ಮಕ್ಕಳಿಗೆ ಆಗಲಿ ಪೇರೆಂಟ್ಸ್ಗೆ ಆಗಲಿ ಎಷ್ಟು ಮೊಬೈಲ್ ಯೂಸ್ ಮಾಡಬೇಕು ಅನ್ನೋದನ್ನ ಚೆನ್ನಾಗಿ ಹೇಳಿದ್ದಾರೆ ಅವರು. ಮೊಬೈಲ್ ಅವಶ್ಯಕತೆ ಬಿಟ್ಟು ಬೇರೆದಕ್ಕೆಲ್ಲ ಯೂಸ್ ಮಾಡಬಾರ್ದು, ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಾವು ಅದನ್ನು ಫಸ್ಟ್ ಕಲಿಬೇಕು ಸರ್. ನಾವು ದೊಡ್ಡವ್ರು ಕಲ್ತ್ರೆ ಮಕ್ಳಿಗೆ ಆಟೋಮೆಟಿಕ್ಕಾಗಿ ಕಲಿತಾರೆ. ನಾವು ಫಸ್ಟ್ ಕಲಿಬೇಕು. ಅದನ್ನು ನಾವು ಕಲ್ತ್ರೇ ಉತ್ತಮ. ಫಸ್ಟ್ ಯಾವ್ದು ನೋಡಬೇಕು ಅನ್ನೋದು ಸೆಲೆಕ್ಟ್ ಆಗಬೇಕು. ಮೊಬೈಲ್ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು, ಏನಕ್ಕೆ ಯೂಸ್ ಮಾಡಬೇಕು ಅಷ್ಟು ಮಾತ್ರ ಮಾಡಬೇಕು. ಅವಶ್ಯಕತೆ ಮೀರಿ ಯೂಸ್ ಮಾಡೋದಲ್ಲ. ಮೊಬೈಲ್ ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ. ಮೊಬೈಲ್ ಬಗ್ಗೆ ಎಲ್ಲ ಹೇಳಿರೋದು ತುಂಬ ಇಷ್ಟ. ಒಂದು ಮೊಬೈಲ್ ಎಷ್ಟು ಕಡಿಮೆ ಮಾಡ್ತೀವೋ ಅಷ್ಟು ಒಳ್ಳೆಯದು ಸರ್. ಅವಶ್ಯಕತೆ ಇಲ್ಲ ಸರ್. ನಾವೆಲ್ಲ ಅವಾಗೆಲ್ಲ ನಮಗೆಲ್ಲ ಮೊಬೈಲ್ ಇರಲಿಲ್ಲ. ಯಾಕೆ ನಾವೆಲ್ಲ ಓದಿಲ್ವಾ? ನಾವು ಬಂದೇ ಇಲ್ವಾ? ಮೊದಲು ಸ್ಕೂಲಲ್ಲಿ ಬ್ಯಾನ್ ಮಾಡ್ಬೇಕು. ನಾನು ಹೇಳೋದು ಹೋದರೆ ಅಲ್ಲಿಂದಾನೆ ನೋಟ್ಸ್ ಬಂದಿದೆ ಮಮ್ಮಿ ಫೋನ್ ಕೊಡಿ, ನಾನು ನೋಟ್ಸ್ ಮ್ಯಾಮ್ ಕಳಿಸಿದ್ದಾರೆ ಅದು ಕೊಡಿ. ಅದು ಕೋವಿಡ್ ಟೈಮಲ್ಲಿ ನಡೀತಾ ಇತ್ತು. ಕೋವಿಡ್ ಆದಮೇಲೆ ಮಕ್ಕಳು ಇದನ್ನು ಟೇಕ್ ಓನ್ ಮಾಡ್ತಿದ್ದಾರೆ. ಖಂಡಿತ ತಪ್ಪು ಸರ್. ನಾವೆಲ್ಲ ಓದುವಾಗ ಮೊಬೈಲ್ ಇಲ್ಲೇ ಏನಿಲ್ಲ. ನಾವೆಲ್ಲ ಓದಿಲ್ವಾ? ಅದೊಂದು ಕಾನ್ಸೆಪ್ಟನ್ನ ಇಟ್ಕೊಂಡು ದಯವಿಟ್ಟು ಸ್ಕೂಲಲ್ಲಿ ಸುದ್ದ ನೋಟ್ಸ್ನೆಲ್ಲ ಮೊಬೈಲಲ್ಲಿ ಕಳಿಸೋದು ಅವೆಲ್ಲ ಮಾಡೋದು ಕಮ್ಮಿ ಮಾಡಿ ಅಷ್ಟೇ. ಮ್ಯಾಮ್ ಕಳಿಸ್ತಾರೆ, ನಾನು ಆನ್ಲೈನ್ ಕ್ಲಾಸ್ ತೊಗೋತೀನಿ, ಇದೆಲ್ಲ ಬೇಡ. ರಿಯಾಲಿಟಿ ಏನಿದೆ, ನಾವೆಲ್ಲಿ ಸ್ಕೂಲಿಗೆ ಹೋಗಿ ಓದಿದ್ರೇ ಒಳ್ಳೆಯದು. ಸ್ಕೂಲಲ್ಲೇ ಓದಿ ಮಕ್ಕಳ ಅಷ್ಟೇ. ಕಂಟೆಂಟ್ ಚೆನ್ನಾಗಿದೆ. ಸ್ಪೆಷಲಿ ಒಂದು ಫ್ಯಾಮಿಲಿನಲ್ಲಿ ನಡೆಯುವಂಥ ಒಂದು ಇನ್ಸಿಡೆಂಟು. ಬಟ್ ಇದೊಂದೇ ಫ್ಯಾಮಿಲಿ ಅಂತಲ್ಲ, ಎಲ್ಲ ಫ್ಯಾಮಿಲಿನಲ್ಲೂ ಯಾವುದೋ ಒಂದೊಂದು ರೀತಿ ಈ ಥರ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಸ್ಪೆಷಲಿ ಮಕ್ಕಳಿಗೆ, ಆಮೇಲೆ ಜನ್ರೇಷನ್ಸ್ಗಳು ಬಂದು ನೋಡಲೇಬೇಕಂತ ಮೂವಿ. ಮತ್ತು ಮೊಬೈಲ್ನ ಮಿತಿಯಾಗಿ ಬಳಸಬೇಕು. ಅತಿಯಾಗಿ ಬಳಸಿದ್ರೆ ಅಮೃತನ ವಿಷ ಅಂತಾರಲ್ಲ, ಅದೇ ಥರ. ಸಮಾಜದಲ್ಲಿ ಯಾವ ಥರ ಬಾಳಬೇಕು, ಮೊಬೈಲಿಂದ ಯಾವುದನ್ನು ಉಪಯೋಗಿಸ್ಬೇಕು, ಯಾವುದನ್ನು ಉಪಯೋಗಿಸ್ಬಾರ್ದು, ಮತ್ತು ಮಕ್ಕಳ ಜೊತೆ ಯಾವ ಥರ ಇರಬೇಕು, ಸಂಬಂಧಗಳ ಬಗ್ಗೆ, ಇದೆಲ್ಲ ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಪ್ಲೀಸ್ ಬಂದು ಈ ಫಿಲಮ್ ನೋಡಿ, ಚೆನ್ನಾಗಿದೆ.